ವೀಕ್ಷಕರ, ವ್ಯಕ್ತಿಗಳು ಮುಖ್ಯ ಅಲ್ಲ, ವ್ಯವಸ್ಥೆ ಮುಖ್ಯ. ಇದು 1979ರ ಕ್ರಾಂತಿಯ ಬಳಿಕ ಇರಾನ್ನ ಸರ್ವೋಚ್ಚ ನಾಯಕ ಅಯತುಲ್ಲಾ ಖಮೇನಿ ಅರ್ಥ ಮಾಡಿಕೊಂಡ ಕಟ್ಟು ಸತ್ಯ. ಹೀಗಾಗಿಯೇ ತನ್ನನ್ನು ತಾನೇ ಕೇಂದ್ರವಾಗಿಟ್ಟುಕೊಂಡ ಖಮೇನಿ ವ್ಯವಸ್ಥೆಯನ್ನ ರಚಿಸುತ್ತಲೇ ಹೋದ. ನಾವಿವತ್ತು ನಿಮ್ಗೆ ಇರಾನ್ನ ಅತ್ಯಂತ ಬಲಿಷ್ಠ ಸಂಘಟನೆ, ಅದರ ವ್ಯಾಪ್ತಿ ಮತ್ತು ಅದರ ಸಾಮರ್ಥ್ಯ, ಅದರ ನೆಟ್ವರ್ಕ್, ಅದರ ಆಳ ಅಗಲ ಎಲ್ಲವನ್ನ ಸಹ ವಿವರವಾಗಿ ಹೇಳ್ತೀವಿ. ಸಾಲು ಸಾಲು ನಾಯಕರು ಸತ್ರು ಈ ಸಂಘಟನೆಯ ಕಾರಣದಿಂದಾಗಿಯೇ ಇರಾನ್ ಇನ್ನೂ ಸಹ ಅಮೆರಿಕ ಮುಂದೆ ಮಂಡಿಕೊಂಡಿಲ್ಲ. ಹಾಗಿದ್ರೆ ಈ ಸಂಘಟನೆಯ ವಿಸ್ತಾರ ಅದೆಷ್ಟು ದೊಡ್ಡದಿರಬೇಕು? ಇರಾನ್ನ ಕಟ್ಟ ಕಡೆಯ ಹಳ್ಳಿಯಿಂದ ಹಿಡಿದು ರಾಜಧಾನಿ ತೆಹರಾನ್ ವರೆಗೂ ಇದರ ಡೀಪ್ ನೆಟ್ವರ್ಕ್ ಇದೆ. ಈ ಸಂಸ್ಥೆ ಸಾಲು ಸಾಲು ನಾಯಕರನ್ನ ಇರಾನ್ಗೆ ನೀಡಿದೆ. ಸೇವಕರಿಂದ ಸೈನಿಕರವರೆಗೂ, ಅಮಾಯಕರಿಂದ ನಾಯಕರವರೆಗೂ ಇರಾನ್ನ ಈ ಸಂಘಟನೆಯ ಸದಸ್ಯರಿದ್ದಾರೆ. ಈ ಸ್ಟೋರಿಯನ್ನ ಕೊನೆ ತನಕ ನೋಡಿ. ವೆಲ್ಕಮ್ ಟು ಮೋಜೋ 9. ನಾನು ಭರತ್ ಪಠಾರಿ. ಪ್ರಿಯ ವೀಕ್ಷಕರೇ, ನಮ್ಮ ದೇಶದಲ್ಲೂ ಸಹ ಸಾಕಷ್ಟು ಸ್ವಯಂ ಸೇವಾ ಸಂಘಟನೆಗಳಿವೆ. ಕಾಲ ಕಾಲಕ್ಕೆ ದೇಶಕ್ಕೆ ಸಂಕಷ್ಟ ಬಂದಾಗಲೆಲ್ಲ ಈ ಸಂಘಟನೆಗಳು ಜನರ ನೆರವಿಗೆ ನಿಂತಿವೆ. ಆದ್ರೆ ನಾವಿವತ್ತು ಹೇಳ್ತಿರುವಂತಹ ಈ ಇರಾನ್ನ ಸಂಘಟನೆ ಸ್ವಯಂ ಸೇವಾ ಸಂಸ್ಥೆಯಾದ್ರೂ ಇದು ಆಡಳಿತದ ಒಂದು ಭಾಗ. ಅದರ ಹೆಸರು ಬಸೀಜ್. ಇದರ ಪೂರ್ತಿ ಹೆಸರು ಸಜ್ಮನ್ ಎ ಬಸೀಜ್ ಮುಸ್ತಜಫೀನ್ ಅಂತ. ಪರ್ಷಿಯನ್ ನಲ್ಲಿ ಇದರ ಅರ್ಥ ತುಳಿತಕ್ಕೊಳಗಾದವರು ಸಂಘಟನಾ ಸಂಸ್ಥೆ ಎಂದು. 1979ರ ಕ್ರಾಂತಿಯ ಬಳಿಕ ಸ್ಥಾಪನೆಯಾದ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ದೇಶದ ಆಡಳಿತವನ್ನ ಸಂಪೂರ್ಣ ತನ್ನ ತೆಕ್ಕೆಗೆ ತೆಗೆದುಕೊಳ್ತು. ಪರಿಣಾಮ IRGC ಒಟ್ಟು 5 ಶಾಖೆಗಳನ್ನ ಆರಂಭ ಮಾಡಿತು. ಅದರ ಒಂದು ಭಾಗವೇ ಈ ಬಸೀಜ್. ಇದು ಅರೆ ಸೈನಿಕ ಸ್ವಯಂ ಸೇವಾ ಸಂಘಟನೆಯಾಗಿದ್ದು ದೇಶದ ಮೂಲಭೂತ ಸಿದ್ಧಾಂತವನ್ನ ಗಟ್ಟಿಯಾಗಿ ಕಾಪಾಡಿಕೊಳ್ಳುವುದು ಇದರ ಕೆಲಸ. ಅಂದ್ರೆ ಜನರಿಗೆ ಸರ್ವೋಚ್ಚ ನಾಯಕ ಖಮೇನಿ ಹೇಳುವ ಸಿದ್ಧಾಂತವನ್ನ ಚಾಚೂ ತಪ್ಪದೆ ಪಾಲನೆ ಮಾಡುವಂತೆ ಜನರಿಗೆ ತಿಳಿಸುವುದಾಗಿದೆ. ಯಾರು ಈ ಸಿದ್ಧಾಂತದ ವಿರುದ್ಧ ಹೋರಾಡ್ತಾರೋ ಅವರ ವಿರುದ್ಧ ಮುಲಾಜಿಲ್ಲದೆ ಮುಗಿಬೀಳ್ತಾರೆ. ದೇಶದ ಆಂತರಿಕ ಭದ್ರತೆ, ಸಮಾಜದ ನಿಯಂತ್ರಣ ಇದರ ಕೆಲಸವಾಗಿದ್ರು ನೈತಿಕ ಪೊಲೀಸ್ಗಿರಿ ಈ ಸಂಸ್ಥೆಯ ಅಡಿಪಾಯ. ಇರಾನ್ ನಗರಗಳು, ಪಟ್ಟಣಗಳು, ವಸತಿ ಸಮೂಹ ಹೀಗೆ ಎಲ್ಲೆಡೆಗೆ ತನ್ನ ಶಾಖೆಯನ್ನ ಹೊಂದಿದೆ. ಇನ್ನು ಈ ಸಂಸ್ಥೆ ಸರ್ವೋಚ್ಚ ನಾಯಕನಿಗೆ ಉತ್ತರದಾಯಿಯಾಗಿದ್ದು ಅದರ ಸದಸ್ಯತ್ವ ಬಗ್ಗೆ ಹೇಳೋದಾದ್ರೆ ಸಾಮಾನ್ಯ ಮೆಂಬರ್ಶಿಪ್ ಅಂದ್ರೆ ಮೂಲಭೂತ ಸಿದ್ಧಾಂತ ಸೈನಿಕ ತರಬೇತಿ, ಸಕ್ರಿಯ ಮೆಂಬರ್ಶಿಪ್ ಅಂದ್ರೆ 45 ದಿನಗಳ ಟ್ರೈನಿಂಗ್ ಆಗಿರುತ್ತೆ, ವಿಶೇಷ ಸದಸ್ಯ ಅಂದ್ರೆ ಪೂರ್ಣಕಾಲಿಕ IRGCಯ ಸೈನಿಕ ಸಿಬ್ಬಂದಿ ಹೀಗೆ ನೋಂದಣಿಯನ್ನ ಮಾಡಲಾಗುತ್ತೆ. ವಿದ್ಯಾರ್ಥಿ, ಕಾರ್ಮಿಕ, ವೃತ್ತಿಪರ, ಸರ್ಕಾರಿ ನೌಕರರು, ಅಲೆಮಾರಿ ಜನಾಂಗ ಹೀಗೆ ಪರ್ಷಿಯನ್ ಸಮಾಜ ಎಲ್ಲಾ ಭಾಗದಲ್ಲೂ ತನ್ನ ಶಾಖೆಯನ್ನ ಹೊಂದಿದೆ. ಇಷ್ಟೇ ಅಲ್ಲ, ಅಶೂರಾ ಮತ್ತು ಅಲ್ ಜಕ್ರಾ ಬ್ರಿಗೇಡ್ ಅಂದ್ರೆ ಭದ್ರತಾ ಸೈನಿಕ, ಇಮಾಮ್ ಹೊಸೈನಿ ಬ್ರಿಗೇಡ್ ಅಂದ್ರೆ ಗಡಿ ಸೈನಿಕ, ಇಮಾಮ್ ಅಲಿ ಬ್ರಿಗೇಡ್ಸ್ ಅಂದ್ರೆ ಆಂತರಿಕ ಭದ್ರತೆ ಅಥವಾ ಗಲಭೆ ನಿಯಂತ್ರಣ ವಿಭಾಗದ ಸಶಸ್ತ್ರ ಘಟಕಗಳನ್ನು ಸಹ ಈ ಸಂಸ್ಥೆ ಹೊಂದಿದೆ. ಬಸೀಜ್ ಇರಾನ್ನ ದಮನಾತ್ಮಕ ವ್ಯವಸ್ಥೆಯ ಪ್ರಮುಖ ಅಂಗವಾಗಿದ್ದು ಇತರೆ ಭದ್ರತಾ ಪಡೆಗಳೊಂದಿಗೆ ಸೇರಿ ರಸ್ತೆಗಳನ್ನು ನಿಯಂತ್ರಿಸುವುದು, ಸಮಾಜವನ್ನ ಮೇಲ್ವಿಚಾರಣೆ ಮಾಡುವುದು ಮತ್ತು ವಿರೋಧವನ್ನ ಕುಗ್ಗಿಸುವುದರಲ್ಲಿ ತೊಡಗಿದೆ. ಇದುವರೆಗೂ ಇರಾನ್ನ ಇತಿಹಾಸದಲ್ಲಿ ಎಂದೆಂದೂ ಆಡಳಿತದ ವಿರುದ್ಧ ಸರ್ವೋಚ್ಚ ನಾಯಕನ ವಿರುದ್ಧ ಹೋರಾಟಗಳಾಗಿವೆಯೋ ಹಾಗೆಲ್ಲ ಬಸೀಜ್ ರಸ್ತೆಗಿಳಿದು ವಿರೋಧಿಗಳ ಮೇಲೆ ದಾಳಿ ಮಾಡಿದೆ. 1999ರ ವಿದ್ಯಾರ್ಥಿ ಪ್ರತಿಭಟನೆ ಇರಬಹುದು, ಅಥವಾ 2009ರ ಚುನಾವಣೋತ್ತರ ಪ್ರತಿಭಟನೆ, 2018ರ ಸಾರ್ವಜನಿಕ ಪ್ರತಿಭಟನೆ ಮತ್ತು 2023ರ ಮಹಸಾ ಅಮೀನಿ ಪ್ರತಿಭಟನೆ ಹೀಗೆ ಈ ಪ್ರತಿಭಟನಾಕಾರರ ಮೇಲೆ ನೇರವಾಗಿ ಗುಂಡಿನ ದಾಳಿ ನಡೆಸಿದ್ದಲ್ಲದೆ ಲೈಂಗಿಕ ಹಿಂಸೆ, ಸಾಮೂಹಿಕ ಸಂಬಂಧ, ಹಲ್ಲೆ, ಚಿತ್ರವಿಚಿತ್ರ ರೀತಿಯಲ್ಲಿ ಈ ಸಂಸ್ಥೆ ದಾಳಿ ನಡೆಸಿದೆ. ಇನ್ನು ಬಸೀಜ್ ಕೇವಲ ಇರಾನ್ಗೆ ಮಾತ್ರ ಸೀಮಿತವಾಗಿದೆಯಾ ಅಂತ ನೀವು ಅಂದ್ಕೊಂತಿರ್ಬೋದು. ಆದ್ರೆ ಇದು ಶುದ್ಧ ತಪ್ಪು. ಬಾಡಿಗೆ ಯೋಧರನ್ನು ಸಹ ಬಸೀಜ್ ತಯಾರಿಸಿ ಬೇರೆ ಬೇರೆ ದೇಶಗಳಿಗೆ ಕಳುಹಿಸಿದೆ ಅಂದ್ರೆ ನೀವು ನಂಬಲೇಬೇಕು. ಹೌದು, 1979ರ ಕ್ರಾಂತಿಯ ಬಳಿಕ ಇರಾನ್ ಸರ್ವೋಚ್ಚ ನಾಯಕನಾಗಿದ್ದ ಅಯತುಲ್ಲಾ ಖಮೇನಿ 20 ಮಿಲಿಯನ್ ಜನರ ಸೇವೆ ಎಂಬ ಕಲ್ಪನೆಯೊಂದಿಗೆ ಬಸೀಜ್ ಸ್ಥಾಪನೆ ಮಾಡಿದ್ರು. 1980ರ ದಶಕದಲ್ಲಿ ಬಸೀಜ್ ಸ್ವಯಂ ಸೇವಕರನ್ನ ಇರಾಕ್ ವಿರುದ್ಧ ಹೋರಾಡಲು ರಣರಂಗಕ್ಕೆ ಇಳಿಸಲಾಯಿತು. ಮಾನವ ಅಲೆಗಳು, ಗೆರಿಲ್ಲಾ ದಾಳಿಗಳ ಮೂಲಕ ಈ ಸಂಘಟನೆ ಇನ್ನಷ್ಟು ಪ್ರಸಿದ್ಧಿಯಾಗಿದೆ. ಇತ್ತೀಚಿನ ವರ್ಷಗಳಲ್ಲಿ ಬಸೀಜ್ ಯೋಧರನ್ನ ಸಿರಿಯಾದಲ್ಲೂ ಸಹ ಬಿಡಲಾಗಿದೆ. ಹೀಗೆ ಇಸ್ರೇಲ್ ವಿರುದ್ಧದ ಹೆಜ್ಬುಲ್ಲಾ ಸಂಘಟನೆಯಲ್ಲೂ ಸಹ ಬಸೀಜ್ ಸದಸ್ಯರು ಸಕ್ರಿಯವಾಗಿಯೇ ಪಾಲ್ಗೊಂಡಿದ್ದಾರೆ. ಜೊತೆಗೆ ಲೆಬನಾನ್ ನಂತಹ ದೇಶಗಳಲ್ಲೂ ಇಸ್ರೇಲ್ ವಿರುದ್ಧದ ಹೋರಾಡಲು ಹಮಾಸ್ ಸಂಘಟನೆಗೆ ಬಸೀಜ್ ಪರೋಕ್ಷ ಸಹಾಯ ನೀಡಿದ್ದಾರೆ.
ವೀಕ್ಷಕರೇ, ಪ್ರಸ್ತುತ ಇಸ್ರೇಲ್ ವಿರುದ್ಧದ ಯುದ್ಧದ ಬಗ್ಗೆ ಹೇಳೋದಾದ್ರೆ ಬಸೀಜ್ ಇರಾನ್ನ ಪ್ರತಿ ಪ್ರಮುಖ ರಸ್ತೆಯನ್ನು ಸಹ ನಿಯಂತ್ರಿಸ್ತಾ ಇದೆ. ರಾಜಧಾನಿಯ ವಿವಿಧೆಡೆ ಕಚೇರಿಗಳನ್ನ ತೆರೆದು ಆ ಮೂಲಕ ಟೋಲ್ ಸಂಗ್ರಹಿಸ್ತಾ ಇದೆ. ಸಶಸ್ತ್ರ ಕಾರ್ಯಕರ್ತರನ್ನ ಫೀಲ್ಡ್ಗಿಳಿಸಿ ಇರಾನ್ ವಿರೋಧಿ ದನಿಗಳನ್ನ ಹತ್ತಿಕ್ತಾ ಇದೆ. ಜೊತೆಗೆ ಹೊರನಾಡಿನಲ್ಲೂ ಸಹ ಇಸ್ರೇಲ್ ವಿರುದ್ಧ ನಿರಂತರ ಹೋರಾಟ ಮಾಡ್ತಿವೆ. ಈ ಕಾರಣಕ್ಕಾಗಿ ಇಸ್ರೇಲ್ ಈಗ ಬಸೀಜ್ ನಾಯಕರನ್ನ ಹುಡುಕಿ ಹತ್ಯೆ ಮಾಡ್ತಿದೆ. ಇತ್ತೀಚೆಗಷ್ಟೇ ಇಸ್ರೇಲ್ ಸೊಲೈಮಾನಿ ಎಂಬ ಬಸೀಜ್ ನಾಯಕನ ನಡು ರಸ್ತೆಯಲ್ಲಿ ಬಾಂಬ್ ದಾಳಿ ಮೂಲಕ ಫಿನಿಶ್ ಮಾಡಿ ಬಸೀಜ್ ಕಚೇರಿಯ ಮೇಲೆ ಬಾಂಬ್ ಮಳೆ ಸುರಿಸ್ತಾ ಇದೆ. ಬಸೀಜ್ ಟೋಲ್ಗಳಿರ್ಬೋದು, ವಾಹನಗಳ ಮೇಲೆ ಇರ್ಬೋದು, ಇಸ್ರೇಲ್ ದಾಳಿ ಮಾಡ್ತಾನೆ ಇದೆ. ಈ ಮೂಲಕ ಇಸ್ರೇಲ್ ಇರಾನ್ನ ಪ್ರಮುಖ ನೆಟ್ವರ್ಕ್ ಸಂಘಟನೆಯನ್ನ ಹೆಡೆಮುರಿ ಕಟ್ಟಲು ಮುಂದಾಗಿದೆ. ಬಸೀಜ್ ಫಿನಿಶ್ ಆದ್ರೆ ಇರಾನ್ನ ಆಂತರಿಕ ಭದ್ರತೆ ಸಂಪೂರ್ಣ ಮುಗಿದಂತೆ ಎಂಬುದು ಇಸ್ರೇಲ್ನ ನಂಬಿಕೆ. ಜೊತೆಗೆ ಈಗಾಗಲೇ ಸರ್ವೋಚ್ಚ ನಾಯಕನ ವಿರುದ್ಧ ಹೋರಾಟ ಮಾಡ್ತಿರುವಂತಹ ಸ್ಥಳೀಯರನ್ನ ಸಹ ಇಸ್ರೇಲ್ ಪ್ರಚೋದಿಸ್ತಾ ಇದೆ. ಇನ್ನೊಂದೆಡೆ ಬಸೀಜ್ ಸಂಘಟನೆಯನ್ನ ಹಂತ ಹಂತವಾಗಿ ಮುಗಿಸುವ ಮೂಲಕ ಇರಾನ್ ನಾಯಕತ್ವವನ್ನು ಮುಗಿಸಲು ಮುಂದಾಗ್ತಾ ಇದೆ. ಸೊ ಪ್ರಿಯ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ಇನ್ನಷ್ಟು ಮಾಹಿತಿಗಾಗಿ ನಮ್ಮನ್ನ ಫಾಲೋ ಮಾಡಿ ಅಂತ ಹೇಳ್ತಾ ಧನ್ಯವಾದ.